ಹುಣಸಗಿ ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯಿತಿಯ ಕರ ವಸೂಲಿ ಬ್ಯಾಂಕ್ ಖಾತೆ ಚೆಕ್ ಕಳ್ಳತನವಾಗಿದೆ ಎಂದು ಗ್ರಾಮಸ್ಥರ ಆರೋಪ. ಆದಷ್ಟು ಬೇಗನೆ ಬಿಲ್ ಕಲೆಕ್ಟರ್ ಹಾಗೂ ಸೆಕ್ರೆಟರಿ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹುಣಸಗಿಯ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಸಣ್ಣ ನಾಯ್ಕ ಭರವಸೆ ನೀಡಿದರು. ಈ ಕುರಿತು ಅರಕೆರೆ ಜೆ ಗ್ರಾಮ ಪಂಚಾಯಿತಿಯಲ್ಲಿ ಚೆಕ್ ಕಳ್ಳತನವಾಗಿದೆ ಎಂದು ನಮ್ಮ ಗಮನಕ್ಕೆ ಬಂದಿತ್ತು. ಯಾದಗಿರಿ ಜಿಲ್ಲಾ ಪಂಚಾಯಿತಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪ್ರಸ್ತಾವನೆ ಕಳುಹಿಸಿದ್ದೇನೆ. ಈ ವರದಿ ಬಂದ ನಂತರ ಅರಕೆರೆ ಜೆ ಗ್ರಾಮ ಪಂಚಾಯಿತಿಯ ಚೆಕ್ ಕಳ್ಳತನದಲ್ಲಿ ಶಾಮೀಲಾದವರ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಬಸಣ್ಣ ನಾಯ್ಕ ಈ ಕುರಿತು ಹುಣಸಗಿ ತಾಲೂಕು ಪಂಚಾಯಿತಿಯ ಕಚೇರಿಯಲ್ಲಿ ಮಾಧ್ಯಮದವರಿಗೆ ಮಾಹಿತಿ ತಿಳಿಸಿದ್ದಾರೆ. ಅರಕೆರೆ ಜೆ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರಿಂದ ಯಾವುದೇ ಪ್ರಸ್ತಾವನೆ ನಮಗೆ ಬಂದಿಲ್ಲ. ಆದಷ್ಟು ಬೇಗನೆ ಅವರಿಗೆ ಪ್ರಸ್ತಾವನೆ ಕಳುಹಿಸಿ ಅಂತ ಹೇಳಿದ್ದೇನೆ. ಕೂಡಲೇ ಬಿಲ್ ಕಲೆಕ್ಟರ್ ನನ್ನನ್ನು ಸೇವೆಯಿಂದ ವಜಾಗೊಳಿಸಿ ಎಂದು ಹೇಳಿದ್ದೇನೆ. ಆದರೆ ಪಿಡಿಒ ಅವರು ಬಿಲ್ ಕಲೆಕ್ಟರ್ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅರಕೆರೆ ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಸದ್ಯ ಒತ್ತಾಯಿಸಿದ್ದಾರೆ. ಈಗ ಬಿಲ್ ಕಲೆಕ್ಟರ್ ಮೇಲೆ ನೀವೇನಾದರೂ ಕ್ರಮ ಜರುಗಿಸಿದ್ರೆ 6/10/2025 ನಮ್ಮೊಂದು ಮನವಿ ಸಲ್ಲಿಕೆ ಆಯಿತು ತಾಲೂಕು ಪಂಚಾಯತಿಗೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು 8/10/2025 ಒಂದು ಗ್ರಾಮ ಪಂಚಾಯತ್ ಪಿಡಿಒರಿಗೆ ಪತ್ರ ಮಾಡಿದ್ದೀವಿ. ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈ ರೀತಿ ಚೆಕ್ ಕಳ್ಳತನ ಆಗಿದೆ ಅಂತ ಒಂದು ಪೇಪರಲ್ಲಿ ಬಂದಿದೆ. ಈಗಾಗಲೇ ಸದಸ್ಯರು ಕೂಡ ನಮಗೆ ಒಂದು ದೂರು ಸಲ್ಲಿಸಿದ್ದಾರೆ. ದೂರಿಗೆ ಸಂಬಂಧಪಟ್ಟಂಗೆ ನೀವು ಸಂಪೂರ್ಣ ಅದನ್ನ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಳವಾದ ಸತ್ಯನ ಸುಳ್ಳ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಏನಾದರೂ ಅಕ್ರಮ ಆಗಿದೆನಾ ಅಥವಾ ಅನಾಥರ ಆಗಿದೆನಾ ಅನ್ನೋದನ್ನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ನಮ್ಗೆ ವರದಿ ಕೊಡ್ರಿ ಅಂತ ಕೇಳಿದೀವಿ ನಾವು. ಆದರೆ ಪಿಡಿಒ ಅವರು ಬೆಂಗಳೂರಲ್ಲಿ 2 days 1 day ಟ್ರೈನಿಂಗ್ ಇರೋದ್ರಿಂದ ಬೆಂಗಳೂರು ಹೋಗಿ ಬಂದ ತಕ್ಷಣ ಕೊಡ್ತೀವಿ ಅಂತೇಳಿ ನಾನು ಫೋನ್ ಮುಖಾಂತರ ಕೇಳಿದೆ, ಹೇಳಿದ್ರು. ಇನ್ನೂ ಕೂಡ ಸಲ್ಲಿಕೆ ಆಗಿಲ್ಲ ನನಗೆ. ತಕ್ಷಣ ಇನ್ನೊಂದು ಅವರಿಗೆ ನೆನಪುಲೆ ಹಾಕಿ ಆ ವರದಿಯನ್ನು ತರಿಸ್ಕೊಂಡು ಶಿಸ್ತು ಕ್ರಮ ಕೈಗೊಳ್ಳೋಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಸರ್, ಈ ಥರ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಪಿಡಿಒರಾಗಲಿ ಒಂದು ಕಾರ್ಯದರ್ಶಿಯರಾಗಲಿ ಈಗ ಈ ಚೆಕ್ ಜವಾಬ್ದಾರಿ ಇಲ್ಲ ಅಂದರೆ ಜನರು ಏನು ಆರೋಪ ಮಾಡ್ತಾರೆ, ಒಂದು ಸರ್ಕಾರಿ ಗ್ರಾಮ ಪಂಚಾಯತಿಯಲ್ಲಿ ಈ ಥರ ಆಗ್ತಾ ಇದ್ರು ಕೂಡ ಈ ಹಿರಿಯ ಅಧಿಕಾರಿಗಳು ಅವ್ರ ಮೇಲೆ ಪಿಡಿಒರ ಮೇಲೆ ಯಾವುದೇ ಕ್ರಮ ತೊಗೊಂಡಿಲ್ಲ, ಬಿಲ್ ಕಲೆಕ್ಟರ್ ಮೇಲೆ ಕ್ರಮ ತೊಗೊಂಡಿಲ್ಲ. ಹಿಂಗಾದ್ರೆ ಏನು ಪರಿಸ್ಥಿತಿ ಅಂತೇಳಿ ಜನರು ಆರೋಪ ನಿಮ್ಮ ತಾಲೂಕ್ ಪಂಚಾಯತಿಯವ್ರ ಮೇಲೆ ಮಾಡ್ತಾರೆ ಸರ್. ಸರಿ, ಬಟ್ ನಮ್ಗೇನಾಗ್ತದೆ, ಗ್ರಾಮ ಪಂಚಾಯತ್ ಮಟ್ಟದ ಚೆಕ್ಗಳಾಗಿರೋದ್ರಿಂದ ಅಲ್ಲಿ ಕಳೆದಿರೋ ಸತ್ಯನ ಸುಳ್ಳು ಅಂತಂದ್ರೆ ಪರಿಶೀಲನೆ ಆಗ್ಬೇಕಾಗ್ತದೆ. ಅದು ಯಾರ ಕಸ್ಟಡಿ ಇರ್ತದೆ ಅಂದ್ರೆ ಚೆಕ್ ಬುಕ್ ಎಲ್ಲ ಅಲ್ಲಿರುವಂತಹ ಸೆಕ್ರೆಟರಿ ಮತ್ತು ಪಿಡಿಒ ಕಸ್ಟಡಿಯಲ್ಲಿ ಇರ್ತದೆ. ಒಂದು ವೇಳೆ ಕಳುವಾದ ಸತ್ಯ ಆದ್ರೆ ವರದಿ ಕೊಡ್ತಾರೆ. ಮತ್ತೆ ಆಮೇಲೆ ಕ್ರಮ ಕೈಗೊಳ್ಳೋಕೆ ಅಧಿಕಾರ ಪಿಡಿಒರಿಗೆ ಅದ. ತಕ್ಷಣ ಡೈರೆಕ್ಷನ್ ಕೊಡ್ತೀನಿ, ಇನ್ನೊಂದು ನೆನಪಲ್ಲಿ ಮಾಡಿ ಶಿಸ್ತು ಕ್ರಮ ಕೈಗೊಂಡು ಈಗಾಗಲೇ ಕೊಡ್ರಿ ಕಾಪಿ ಅಂತ ಕೇಳಿದೀನಿ. ಒಂದು ವೇಳೆ ಪಿಡಿಒ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಪಿಡಿಒ ಮೇಲೆ ಕ್ರಮಕ್ಕೆ ನಾನು ಸಿಇಒ ಅವರಿಗೆ ಪತ್ರ ಬಿಡ್ತೀನಿ. ಸರ್, ನಿಮಗೆ ಎಷ್ಟು ದಿನ ಹಿಂದೆ ಗೊತ್ತಾಯಿತು ಚೆಕ್ ಕಳ್ಳತನ ಆದ್ಮೇಲೆ ಗ್ರಾಮ ಪಂಚಾಯತ್? 6/10 ನಮಗೆ ಅರ್ಜಿ ಕೊಟ್ಟಿದ್ದಾರೆ. 6/10 ಕೊಟ್ಟ ತಕ್ಷಣ ನಾವು 8/10 ಒಂದು ಪತ್ರ ಮಾಡಿದ್ವಿ, ಕ್ಲಾರಿಫಿಕೇಶನ್ ಕೇಳಿದ್ವಿ. ಇದು ಈ ರೀತಿ ಆರೋಪ ಬಂದಿರೋ ಸತ್ಯ ಸುಳ್ಳು ಅಂತ ಕೇಳಿದ್ವಿ. ಪಿಡಿಒ ಕಡೆಯಿಂದ ಯಾವುದೇ ಲಿಖಿತ ಉತ್ತರ ನಮ್ಗೆ ಬಂದಿಲ್ಲ. ಈಗ ಮತ್ತೆ ಫೋನ್ ಮುಖಾಂತರ ಕೂಡ ಮಾತಾಡಿ ಹೇಳಿದೀವಿ. ಈ ತಾಲೂಕು ಪಂಚಾಯತ್ ತಮ್ಮೆದರಿಗೂ ಕೂಡ ಕರೆಸಿ ಕೇಳಿದೀನಿ, ಇನ್ನೂ ವರದಿ ಕೊಟ್ಟಿಲ್ಲ ಅಂತ ತಮ್ಮೆದರಿಗೂ ಕೂಡ ಅವ್ರು ಹೇಳಿದ್ರು. ಅವರು ಇವತ್ತು ಅಥವಾ ನಾಳೆ ವರದಿ ಕೊಡ್ತಾರೆ. ಕೊಟ್ಟ ಮೇಲೆ ವರದಿ ಪರಿಶೀಲನೆ ಮಾಡಿ ಮೊನ್ನೆ ಸಿಇಒ ಸರ್ ಅವರಿಗೆ ಅದನ್ನು ವರದಿಯನ್ನು ಸಲ್ಲಿಸ್ತೀನಿ. ಸಿಇಒ ಸರ್ ಈಗಾಗಲೇ ಪಿಡಿಒ ಅವರಿಗೆ ನೋಟಿಸ್ ಕೊಟ್ಟದ್ದು ಒಂದು ಕಾಪಿಯನ್ನು ಮನೆ ಸಿಇಒ ಸರ್ ಅವರಿಗೆ ಸಲ್ಲಿಕೆ ಆಗಿದೆ. ಈಗ ಮತ್ತೊಮ್ಮೆ ಪಿಡಿಒ ಅವರಿಗೆ ಇನ್ನೊಂದು ನೆನಪಲ್ಲಿ ಹಾಕಿ ವರದಿ ತರಿಸ್ಕೊಂಡು ವರದಿ ಮೇಲೆ ಏನ್ ಕ್ರಮ ಕೈಗೊಳ್ಳುತ್ತಲ್ಲ ಸಿಇಒ ಸರ್ ಸಬ್ಮಿಟ್ ಮಾಡೋದು. ಸರ್, ತಮ್ಮ ಗಮನಕ್ಕೆ ಗೊತ್ತಿದ್ದಂಗೆ ಈ ತರ ಚೆಕ್ ಜವಾಬ್ದಾರಿ ಯಾರ ಹತ್ರ ಇರ್ತದೆ? ಅದೇ ಪಿಡಿಒ ಅವರು ಕಸ್ಟಡಿಯನ್ನು, ಪಿಡಿಒ ಗ್ರಾಮ ಪಂಚಾಯತ್ ಪಿಡಿಒ ಅವರು ಕಸ್ಟಡಿಯನ್ನು ಸೆಕ್ರೆಟರಿ ಮತ್ತು ಪಿಡಿಒ ಅವರು ಸೆಕ್ರೆಟರಿಗೆ ಜವಾಬ್ದಾರಿ ವಹಿಸಿರ್ಬೋದು ಅಥವಾ ಪಿಡಿಒ ತಮ್ಮ ಹತ್ರ ಇಟ್ಕೊಂಡಿರ್ಬೋದು. ಸರ್, ಯಾವ ಉದ್ದೇಶಕ್ಕೋಸ್ಕರ ಈ ತರ ಮಾಡಿದಾರೆ ತಮ್ಗೆ ಏನಾದ್ರು ಮಾಹಿತಿ ಇದೆ? ಇಲ್ಲ, ಅದು ವರದಿ ಬರ್ಬೇಕು ನನಗೆ. ಲಿಖಿತವಾಗಿ ವರದಿ ಬಂದ್ರೆ ಈಗ ಬೇರೆ ಬೇರೆ ಜನ ಮತ್ತು ಬೇರೆ ಬೇರೆ ಪೇಪರ್ ಅಲ್ಲಿ ಬೇರೆ ಬೇರೆ ರೀತಿ ವರದಿ ಆಗಿದೆ. ಬಟ್ ಅದನ್ನ ಕನ್ಸರ್ನ್ ಪಿಡಿಒ ಅವರೇ ತಾವು ಎಲ್ಲಿ ಚೆಕ್ ಇಟ್ಟಿದ್ರು, ಅದು ಎಲ್ಲಿ ಹೋಯ್ತು, ಅದನ್ನ ಬಳಕೆ ಬಳಕೆ ಮಾಡಿಲ್ವಾ, ಅಥವಾ ಕಳ್ಳತನ ಮಾಡಿರೋ ಉದ್ದೇಶ ಏನು ಅನ್ನುವಂಥದ್ದು ಸ್ಪಷ್ಟ ಗೊತ್ತಾಗಬೇಕಾಗ್ತದೆ. ಗೊತ್ತಾದ್ರೆ ನಾವು ಕಾನೂನಿಗೆ ಅವಕಾಶದಿಂದ ಕ್ರಮ ಕೈಗೊಳ್ತೇವೆ. ಯಾವ ರೀತಿ ಕ್ರಮ ಕೈಗೊಳಿಸ್ತೀರಿ ಸರ್ ಅವ್ರ ಮೇಲೆ? ಈಗ ಸಂಬಂಧಪಟ್ಟ ಪಿಡಿಒ ಈಗ ಲೋಪ ಆಗಿತ್ತು ಅನ್ನೋದಾದ್ರೆ ಈಗ ಚೆಕ್ ಅವ್ರೇನು ಮೌಖಿಕವಾಗಿ ಹೇಳಿದಾಗ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಪಿಡಿಒ. ಬಟ್ ಲಿಖಿತ ಉತ್ತರ ಏನ್ ಬರ್ತದೆ ನೋಡ್ಕೋಬೇಕು. ಆಮೇಲೆ ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಸೇವಿಟ್ಟು ವಜಾ ಮಾಡುವಂತ. ಇನ್ನುವರೆಗೂ ನೀವು ಗ್ರಾಮ ಪಂಚಾಯತ್ ಪಿಡಿಒ ನೀವು ಯಾವ್ದು ವರದಿ ಸಲ್ಲಿಸಿಲ್ಲ? ನಿಮ್ಮೆದುರಿಗೆ ಕರೆದು ಕೂಡ ಕೇಳಿದೀನಿ ನಾನು ಪಿಡಿಒ ಅವರಿಗೆ, ಇನ್ನೂ ವರದಿ ಸಲ್ಲಿಸಿಲ್ಲ.